ಹಾಯ್ ಒಂದು ರೆಕಾರ್ಡ್. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ಎಲ್ಲ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹಾಗಾದರೆ ನಮ್ಮ ಮನೆ ದೇವ್ರ ದೇವಸ್ಥಾನ ಯಾವುದು, ಮತ್ತು ಅದೆಲ್ಲಿರೋದು, ಮತ್ತು ದೇವ್ರು ಯಾವುದು ಎಲ್ಲದನ್ನು ಹೇಳ್ತೀನಿ. ಬನ್ನಿ. ಫ್ರೆಂಡ್ಸ್, ಅಂತೂ ಇಂತೂ ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಬಂದ್ವಿ. ನಿಮಗೆ ಗೊತ್ತಾ ಫ್ರೆಂಡ್ಸ್, ಯಾವಾಗಾದ್ರು ನೋಡಿದ್ದೀರಾ ಈ ದೇವಸ್ಥಾನನ? ನಿಮಗೇನಾದರೂ ಗೊತ್ತಿದೆಯಾ? ಗೊತ್ತಿಲ್ಲ ಅಂದರೆ ಹೇಳ್ತೀನಿ. ಈ ದೇವಸ್ಥಾನ ಇರೋದು ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಬನ್ನೂರು ಹತ್ರ ಇರೋ ಡಳ್ಳಿ ಗ್ರಾಮದಲ್ಲಿ. ಈ ದೇವರ ಹೆಸರು ಶ್ರೀ ಒಡ್ಗಲ್ ರಂಗನಾಥ ಸ್ವಾಮಿ ಬೆಟ್ಟ ಅಂತ. ಫ್ರೆಂಡ್ಸ್, ಇದೆ ದೇವಸ್ಥಾನದ ಎಂಟ್ರೆನ್ಸ್. ಒಳಗೆ ಬರ್ತಿದ್ದಂಗೆ ನಮ್ಮ ಮನೆಯವ್ರು ತೆಂಗಿನಕಾಯಿ ಎಲ್ಲ ಹೊಡೆದುಕೊಟ್ರು. ಮತ್ತು ನಮಗೆ ಫಸ್ಟ್ ಸಿಗೋದೆ ನಮ್ಮ ಬಾಸ್ ಆಂಜನೇಯ. ನೋಡ್ತಿದ್ದಂಗೆ ತುಂಬಾ ಖುಷಿ ಆಯಿತು. ಮತ್ತು ಬೇರೆ ಬೇರೆ ಮೂರ್ತಿಗಳಿಗೆಲ್ಲ ಕೈ ಮುಗಿದು ಒಳಗಡೆ ಹೋಗಿ ಒಡ್ಗಲ್ ರಂಗನಾಥ ಸ್ವಾಮಿ ದೇವರಿಗೆ ಪೂಜೆಯನ್ನು ಮಾಡಿಸಿ ನಂತರ ನಾವು ದೇವಸ್ಥಾನನೆಲ್ಲ ಪ್ರದಕ್ಷಿಣೆ ಹಾಕೋಣ ಅಂತ ಬಂದ್ವಿ. ಕೇವಲ ಬರೀ ಬಂಡೆಗಳಿಂದನೇ ತುಂಬಿಕೊಂಡಿದೆ ಈ ದೇವಸ್ಥಾನ ಫ್ರೆಂಡ್ಸ್. ಇದು ತುಂಬಾ ಖುಷಿಯಾಗುತ್ತೆ ನೋಡೋದಕ್ಕೆ. ನೋಡಿ, ಸುತ್ತಮುತ್ತ ಬರೀ ಬಂಡೆಗಳೇ ಇದೆ. ಬಂಡೆಗಳ ಮಧ್ಯದಲ್ಲಿ ಈ ದೇವಸ್ಥಾನನ ನಿರ್ಮಿಸಿದ್ದಾರೆ. ತುಂಬ ಪುರಾತನವಾದಂತಹ ದೇವಸ್ಥಾನ ಇದು. ಬಹಳಷ್ಟು ತುಂಬಾ ಖುಷಿ ಆಯಿತು ನೋಡಿ. ಎಲ್ಲಿ ನೋಡಿದ್ರು ಸುತ್ತಮುತ್ತ ನಿಮಗೆ ಬರೀ ಬಂಡೆಗಳೇ ಕಾಣಿಸುತ್ತೆ. ಆ ಬಂಡೆ ಮಧ್ಯದಲ್ಲಿ ನನ್ನ ಮಗ ನೋಡಿ ಹೆಂಗೆ ಓಡ್ತಿದ್ದಾನೆ ಅಂತ. ಅವನಿಗಿದೆಲ್ಲ ಜಾಗ ಹೊಸ್ತು, ಈ ಥರ ನೋಡಿರೋದೆಲ್ಲ ಹೊಸ್ತು ಅವನು. ಹಾಗಾಗಿ ತುಂಬ ಖುಷಿ ಆಯಿತು. ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾನೆ ನೋಡಿ. ಒಂದು ಚಡ್ಡಿ ಇಟ್ಕೊಂಡು ಒಬ್ಬ ನಾಡ ಸ್ವಾಮಿ ಬರ್ತಿದ್ದ ನಮ್ಮೂರಲ್ಲಿ ಆಲಿಸ್ಕೊಂಡು ಅನ್ಕೊಂಡು ಹಂಗೆ ಓಡಾಯ್ತಿದ್ದಕ್ಕಲ್ಲ. ನಾನು ಚೂರಷ್ಟು ಉದ್ದ ಇದ್ದೇನ. ಫ್ರೆಂಡ್ಸ್, ಇದು ದೇವಸ್ಥಾನದ ಮುಖ್ಯ ಗೋಪುರ. ಈಗ ಹೊಸದಾಗಿ ನಿರ್ಮಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಕಟ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ನಾವು ದೇವಸ್ಥಾನದೆಲ್ಲ ಮುಗಿಸ್ಕೊಂಡು ವಾಪಸ್ ಊರ ಕಡೆಗೆ ಹೋಗ್ತಾ ಇದ್ವಿ. ನೋಡಿ, ಇದು ಸಂಪೂರ್ಣವಾಗಿ ಬರೀ ಕಾಡೇ ಇದೆ. ಇಲ್ಲಿ ಕಾಡಿನ ಮಧ್ಯದಲ್ಲೇ ಈ ದೇವಸ್ಥಾನ ಇರೋದು. ಊರಿಂದ ತುಂಬಾ ದೂರ ಬರಬೇಕು. ಬೆಟ್ಟ ಗುಡ್ಡ ಎಲ್ಲ ಇದೆ. ಸೊ ಕಾಡೊಳಗಡೆ ಇರೋದ್ರಿಂದ ನಡ್ಕೊಂಡು ಬರೋಕ್ಕಂತೂ ಆಗಲ್ಲ. ಇಲ್ಲಿ ತುಂಬಾ ಕಷ್ಟ ಅಂತಲೇ ಹೇಳ್ಬೋದು. ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದೆ ಡಳ್ಳಿಯಲ್ಲಿರುವಂತಹ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಫ್ರೆಂಡ್ಸ್, ಈ ದೇವಸ್ಥಾನದಲ್ಲಿ ಒಂದು ಬಸಪ್ಪ ಇದೆ. ಆ ಬಸಪ್ಪನ ನಂಬಿಕೊಂಡೇ ಈ ಗ್ರಾಮದ ಜನರು ಬದುಕ್ತಿದ್ದಾರೆ. ಯಾಕಂತಂದರೆ ಎಲ್ಲ ಕಾರ್ಯಗಳನ್ನು ಕೂಡ ನಿರ್ವಿಘ್ನವಾಗಿ ನಡೆಸ್ಕೊಡುತ್ತೆ ಈ ಬಸಪ್ಪ. ತಾವು ಅಂದ್ಕೊಂಡಿರೋಂತಹ ಕೆಲಸ ಆಗುತ್ತೋ ಇಲ್ಲೋ ಅನ್ನೋದನ್ನು ಈ ಬಸಪ್ಪ ತಿಳಿಸ್ಕೊಡುತ್ತೆ. ಒಂದು ವೇಳೆ ಬಸಪ್ಪ ಅಸ್ತು ಅಂತ ಅಂತು ಅಂದರೆ ಅದು ಯಾವುದೇ ಕಾರ್ಯ ಇದ್ರೂ ಕೂಡ ನಿರ್ವಿಘ್ನವಾಗಿ ನಡೆಯುತ್ತೆ ಫ್ರೆಂಡ್ಸ್. ನಿಮಗೂ ಏನಾದರೂ ಯಾವ್ದಾದ್ರು ಬೇಡಿಕೆನ ಕೇಳ್ಕೋಬೇಕು ಅನ್ನಂಗಿದ್ರೆ ಈ ದೇವಸ್ಥಾನಕ್ಕೆ ಬಂದು ಬಸಪ್ಪನ ಹತ್ರ ಕೇಳಿಕೊಂಡು ಈಡೇರಿಸ್ಕೋಬೋದು ಫ್ರೆಂಡ್ಸ್.